है। मैं आपके साथ फरहान नाज़। ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಬೋಲೋ ಕರ್ನಾಟಕ ಮಾತಾ ಕಿ ಜೈ, ಬೋಲೋ ಕರ್ನಾಟಕ ಮಾತಾ ಕಿ ಜೈ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರ ನಾನು ಜಗದೇವ್ ಸೂರ್ಯವಂಶಿ. ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಸಲ್ಲಿಸುತ್ತಿದ್ದು, ಕನ್ನಡದ ನಾಮಫಲಕ ಪ್ರತಿಯೊಬ್ಬರ ಅಂಗಡಿ ಮೇಲೆ ಇರಬೇಕು. ಆಮೇಲೆ ಉನ್ನತ ದರ್ಜೆ ಕನ್ನಡ ಶಾಲೆಗಳು ಉನ್ನತ ದರ್ಜೆಗೆ ಏರಬೇಕು ಅನ್ನೋಂಥ ಒಂದು ಮನವಿ ನಾವು ಕೊಟ್ಟಿದ್ದೀವಿ. ಕಳಪೆ ಕಾಮಗಾರಿ ಆಗ್ತಕ್ಕದ್ದಲ್ಲ, ಒಳ್ಳೆ ಶಿಕ್ಷಣ ಎಲ್ಲ ಸಮುದಾಯದ ಸಾರ್ವಜನಿಕರಿಗೆ ಒಳ್ಳೆ ಶಿಕ್ಷಣ ಮುಟ್ಟಬೇಕಾಗಿದೆ, ಒಳ್ಳೆ ಶಿಕ್ಷಣ ತಲುಪಬೇಕಾಗಿದೆ. ಬಡವರೇ ಆಗ್ತಾ ಇದ್ದಾರೆ, ಶ್ರೀಮಂತರು ಆಗ್ತಾ ಇದ್ದಾರೆ. ಬಡವರಿಗೆ ಮಕ್ಕಳ ಶಿಕ್ಷಣಕ್ಕೆ ದಾರಿ ಸಿಗಲಾರದೆ ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಸರ್ಕಾರ ಶಾಲೆಯೊಳಗೆ ಸರ್ಕಾರಿ ಏನು ಶಿಕ್ಷಕರಿದ್ದಾರೆ, ಸಾಕಷ್ಟು ಸಂಬಳ ತಗೋತಾ ಇದ್ದಾರೆ, ಆದರೆ ಅಲ್ಲಿ ಕಳಪೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ತಪ್ಪಬೇಕಾಗಿದೆ. ಒಂದು ಒಳ್ಳೆ ಶಿಕ್ಷಣ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕನ್ನಡ ಶಾಲೆಯಲ್ಲಿ ಉನ್ನತ ದರ್ಜೆ ಶಿಕ್ಷಣ ಕಲಿಸುವಂತ ಕೆಲಸ ಪ್ರತಿಯೊಬ್ಬರಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಮನ ಹರಿಸಬೇಕಾಗಿದೆ. ಶಿಕ್ಷಣ ಇಲಾಖೆ ಅಂದ್ರೆ ಅಲ್ಲಿ ಸಂಪೂರ್ಣ ಮೌಲ್ಯಯುತ ಶಿಕ್ಷಣ ಬೇಕಾಗಿದೆ, ಕಳಪೆ ಶಿಕ್ಷಣ ಆಗ್ಕೂಡುದು. ಒಳ್ಳೆ ಸಂಸ್ಕಾರವಂತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಬಂದು ಶಿಕ್ಷಣದ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ಇದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲಾ ಇಲಾಖೆಯಲ್ಲಿ ಬೇಕಾದ್ರೆ ಹೇಗಿದ್ರು ನಡೀತದೆ, ಆದ್ರೆ ಶಿಕ್ಷಣ ಇಲಾಖೆ ಅಂತೂ ಒಂದು ಪ್ರಾಮಾಣಿಕತೆ ಬರಬೇಕಾಗಿದೆ, ಸತ್ಯತನ ಬರಬೇಕಾಗಿದೆ, ನಿಯತ್ತಿನ ಆಡಳಿತ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಇವತ್ತು ಹೊಸ ಸರ್ಕಾರ ರಚನೆ ಆಗಿದೆ, ನೀವು ಒಳ್ಳೆ ಸರ್ಕಾರ ನೀಡುತ್ತೀರಿ ಅಂತ ನಮ್ಮ ಎಲ್ಲಾ ಸಮುದಾಯದ ಸಾರ್ವಜನಿಕರು ನಾವು ಒಂದು ನಂಬಿದ್ದೇವೆ. ಆ ನಂಬಿಕೆ ಉಳಿಸ್ಕೊಳ್ತೀರಂತ ನಮ್ಗೆ ಒಂದು ಭಾವನೆ ಇದೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂತಹ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇನಂತಂದ್ರೆ, ಜಿಲ್ಲೆಯಲ್ಲಿ ಕೆಲವೊಂದು ಅಂಗಡಿಗಳ ಮೇಲೆ ಆಂಗ್ಲ ಪದದ ನಾಮಫಲಕಗಳನ್ನು ಹಾಕಿದ್ದಾರೆ. ಅದನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕವನ್ನ ಹಾಕಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಗಡಿನಾಡ ಭಾಗದಲ್ಲಿ ಅತಿ ಹಿಂದುಳಿದ ಪ್ರದೇಶದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ, ಶಿಕ್ಷಕರು ಜಾಸ್ತಿ ಆಗ್ತಿದ್ದಾರೆ. ಮೂಲಭೂತ ಸೌಕರ್ಯಗಳು ಕೂಡ ಕಡಿಮೆ ಇದಾವೆ. ಏನು ಮೂಲಭೂತ ಸೌಕರ್ಯಗಳು ಕಡಿಮೆ ಇದಾವೆ ಅಂತಂದ್ರ, ಮಕ್ಕಳಿಗೆ ಬಿಸಿ ಊಟದಲ್ಲಿ ಹುಳುಗಳು ಬರುವಂತದ್ದು ಕಂಡು ಬಂದಿದ್ದೀವಿ. ನೀವೆಲ್ಲ ನಾವು ನೋಡಿವಿ, ಬಿಸಿ ಊಟದೊಳಗೆ ಹುಳುಗಳು ಬಂದಿದ್ದವು. ಈಗ ಮುಂದಿನ ದಿನಮಾನಗಳಲ್ಲಿ ಅದೆಲ್ಲ ತಡೆಗಟ್ಟಬೇಕು. ಅದ್ರ ಜೊತೆಗೆ ಏನಾಗಬೇಕಂತಂದ್ರ, ಕೆಲವೊಂದು ಈ ಕಡೆ ಚಡಚನ ಗಡಿ ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಶಿಕ್ಷಕರು 50-60 ಸಾವಿರ ರೂಪಾಯಿ ಪಗಾರ ತಗೊಂಡು ಮನೆಯೊಳಗೆ ಕೂತ ಅಲ್ಲಿ ಬೇರೆ ಒಬ್ಬರಿಗೆ ನಮ್ಮಂತವ್ರಿಗೆ ಶಾಲೆ ಅತಿ ಕಡಿಮೆ ಕಲ್ತವ್ರಿಗೆ ಒಂದು 5-6 ಸಾವಿರ ರೂಪಾಯಿ ಪಗಾರ ಕೊಟ್ಟು ಹಚ್ಚಿ ಆ ಮಕ್ಕಳಿಗೆ ನೀವು ಶಿಕ್ಷಣ ಕೊಡ್ರಿ ಅಂತ ಹೇಳಿ ಆ ಮನೆಯಲ್ಲಿ ಕುತ್ಕೊಂಡು ಪಗಾರ ತಗೊಳ್ಳುವಂತ ಶಿಕ್ಷಕರು ನಮಗೆ ಕಂಡು ಬಂದಿದ್ದಾರೆ. ಅದನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಅದನ್ನ ಸ್ವಲ್ಪ ಪರಿಶೀಲಿಸಬೇಕಂತ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಖಾಸಗಿ ಶಾಲೆಗಳಿಗೆ ಮತ್ತು ನಮ್ಮ ಕನ್ನಡ ಶಾಲೆಗಳಿಗೆ ಏನು ವ್ಯತ್ಯಾಸ ಇದೆ ಅಂತಂದ್ರ, ಕನ್ನಡ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ 50-60 ಸಾವಿರ ರೂಪಾಯಿ ಸಂಬಳ, ಅದೇ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥವ್ರಿಗೆ 5-10 ಸಾವಿರ ರೂಪಾಯಿ ಸಂಬಳ. 5-10 ಸಾವಿರ ಸಂಬಳ ತೆಗೆದುಕೊಳ್ಳುವಂತ ಶಾಲೆಗಳಲ್ಲಿ ಮಕ್ಕಳು 50-61 ತರಗತಿಗಿರ್ತಾವ. ಅದೇ ಕನ್ನಡ ಶಾಲೆಗಳಲ್ಲಿ ನಾವು ಹೋಗಿ ನೋಡಿದ್ರ ಒಂದು ತರಗತಿಗೆ 5-6 ಮಕ್ಕಳು ಇರ್ತಾವ. ಇದು ಎಂತ ವಿಪರ್ಯಾಸ? ಇದಕ್ಕೆ ಕಾರಣ ಏನಂತಂದ್ರೆ, ಶಿಕ್ಷಕರ ಬೇಜವಾಬ್ದಾರಿ. ಮಕ್ಕಳಿಗೆ ಸರಿಯಾಗಿ ಮನೆಗೆ ಹೋಗಿ ಅವರ ಹೆಸರುಗಳನ್ನ ಅವರು ದಾಖಲಾತಿ ಮಾಡ್ಕೊತಾ ಇಲ್ಲ. ಮಕ್ಕಳಿಗೆ ಬೇಜವಾಬ್ದಾರಿತನದಿಂದ ಕಲಿಸೋದು, ಮಕ್ಕಳಿಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಕೊಡಿಸದೇ ಇರೋದ್ರಿಂದ ಕಾರಣ ಅಂತ ನಮ್ಗೆ ಅದನ್ನಿಸ್ತತಿ. ಅದಕ್ಕೆ ಖಾಸಗಿ ಶಾಲೆಗಳು ಅತ್ಯಂತ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಇನ್ನೂ ಪ್ರಾರಂಭ ಆಗ್ತಾ ಇದಾವೆ, ತೆರಿತಾ ಇದ್ದಾವೆ. ಅದಕ್ಕೋಸ್ಕರ ಕನ್ನಡ ಶಾಲೆಗಳನ್ನ, ಕನ್ನಡ
ಪ್ರಾಥಮಿಕ ಶಾಲೆಗಳು ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಒಂದು ಉನ್ನತ ಮಟ್ಟದೊಳಗೆ ನಾವು ಬೆಳಿಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ದಿವಸ ಇದನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ನಾವು ಕನ್ನಡ ಶಾಲೆಗಳ ಜೀರ್ಣೋದ್ಧಾರ ಹಾಗೂ ಕನ್ನಡ ಶಾಲೆಗಳು ಅತ್ಯಂತ ಸುರಕ್ಷಿತವಾಗಿ ನಡೀಬೇಕು. ಮಕ್ಕಳ ಮೇಲೆ ಇನ್ನೊಂದು ನಾವು ಅತ್ಯಂತ ಕೂಲಂಕುಷವಾಗಿ ನಾವು ವಿಚಾರ ಮಾಡಬೇಕಾದಂತ ಸಂಗತಿ ಏನಂತಂದ್ರೆ, ಸಣ್ಣ ಮಕ್ಕಳು, ಸಣ್ಣ 5ನೇತೆ 6ನೇತೆ 4ನೇತೆ ಮಕ್ಕಳಿಗೆ ಶಿಕ್ಷಕರು ಕಿರುಕುಳ ಕೊಡುವಂತ ಸಂಗತಿಗಳು ಕೂಡ ಕೆಲವೊಂದು ಕಡೆ ನಡೆದಿವೆ. ಅದು ಕೂಡ ಬಂದ್ ಆಗಬೇಕು. ಇನ್ಮೇಲೆ ನಮ್ಮ ರಾಜ್ಯದಲ್ಲಿ ಕನ್ನಡ ಶಾಲೆಗಳಾಗ್ಲಿ ಅತ್ಯಂತ ಹಾಗೂ ಜಿಲ್ಲೆಯಲ್ಲಿ ನಾಮಫಲಕಗಳು ಏನಿರ್ತಾವಲ್ಲ ಇವು ಕನ್ನಡ ಅತ್ಯಂತ ಹೆಚ್ಚು ಬೆಳಿಬೇಕು. ಗಡಿ ಭಾಗದಲ್ಲಿ ಕೂಡ ನಮಗ ಬಹಳ ನಮ್ಮ ಕರ್ನಾಟಕ ರಾಜ್ಯದಿಂದ ಇಲ್ಲಿ ಸೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಗಡಿ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ನಮಗ ಆರಕ್ಷಕರು, ಟ್ರಾಫಿಕ್ ಪೊಲೀಸರು ಬಹಳ ತೊಂದರೆ ಮಾಡ್ತಾರೆ. ಅದನ್ನು ಕೂಡ ಗಡಿ ಭಾಗದ ನಮ್ಮ ಕನ್ನಡಿಗರಿಗೆ ಏನ್ ಅನ್ಯಾಯ ಆಗ್ತೈತಿಲ್ಲ ಅದನ್ನು ಕೂಡ ತಡೆಗಟ್ಟಬೇಕಂತ ಹೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತೇಳಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ. ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಹೆಸರು ಜಯಶ್ರೀ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ. ನಾನು ಬಿಜಾಪುರ ಮಹಿಳಾ ಘಟಕ ಅಧ್ಯಕ್ಷರಲ್ಲ. ಈಗ ನಾವು ಹೇಳೋದು ಏನಂತಪ್ಪ ಅಂತಂದ್ರೆ, ಈ ಕನ್ನಡ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕಡಿಮೆ ಆಗಿದೆ. ಯಾಕಂದ್ರೆ ಈಗ ಅವರು ಗೌರ್ಮೆಂಟ್ ಶಾಲೆಯಲ್ಲಿ ಇರೋರು ಪ್ರೈವೇಟ್ ಶಾಲೆಗೆ ಹಾಕ್ಬೇಕಂದ್ರೆ ಅವ್ರಿಗೆ ಬಡವ್ರಿಗೆ ದುಡ್ಡಿರಲ್ಲ. ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಅಲ್ಲಿ ಎಲ್ಲಾ ರೀತಿಯಿಂದ ಶಿಕ್ಷಣ ಕೊಡ್ತಾರ ಅನ್ನೋ ಒಂದು ಧೈರ್ಯದಿಂದ ಹಾಕಿರ್ತಾರ. ಆದ್ರೆ ಸ್ವಲ್ಪ ಅಲ್ಲಿಯವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ಅವರು ಮನೆಯಲ್ಲೇ ರೆಸ್ಟ್ ಮಾಡ್ತಾ ಬೇರೆದವ್ರನ್ನ ಡ್ಯೂಟಿಯಲ್ಲಿ ಬಿಟ್ಟು ಬರೇ ಸೈನ್ ಹಾಕಿ ಮನೆಯಲ್ಲಿ ಹೋಗಿ ಕೆಲವು ಮಂದಿವರೆಗೆ ಇದಾರೆ, ಎಲ್ಲರೂ ಅಂತ ಹೇಳೋದಿಲ್ಲ. ಆದ್ರೆ ಅದು ಆಗಲಾರ್ದಂಗ ಸ್ವಲ್ಪ ಎಚ್ಚರಿಕೆ ತಗೊಂಡು ಮಕ್ಳಿಗೆ ಶಿಕ್ಷಣ ಕೊಡೋದು, ಹೆಚ್ಚಿನ ಹೆಚ್ಚು ಕನ್ನಡ ಕಲಿಸೋ ಪ್ರಯತ್ನ ಮಾಡ್ಬೇಕಂತ ಎಲ್ಲರಿಗೂ ನನ್ನ ಮನವಿಯಿಂದ ಕೇಳ್ಕೊಂತಿದ್ದೇನೆ.